ನಮಸ್ಕಾರ. ನೋಡ್ರಿ, ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಲ್ವಾ? ಆದರೆ ಈ ದೇವ್ರ ಗಿಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಹಳ್ಳಿ ತಗೊಳ್ಳಿ, ಯಾವುದೇ ಗ್ರಾಮ ತಗೊಳ್ಳಿ, ಯಾವುದೇ ಹೋಬಳಿ ತಗೊಳ್ಳಿ, ಯಾವುದೇ ತಾಲೂಕು ತಗೊಳ್ಳಿ, ಯಾವುದೇ ಡಿಸ್ಟಿಕ್ ತಗೊಳ್ಳಿ, ಯಾವುದೇ ಸ್ಟೇಟ್ ತಗೊಳ್ಳಿ, ಎಂಥ ಮನೆಯೇ ಆಗಿರಲಿ, ಡೂಪ್ಲೆಕ್ಸ್ ಹೌಸ್ ಮನೆಯೇ ಆಗಿರಲಿ, ಅಪಾರ್ಟ್ಮೆಂಟುಗಳೇ ಆಗಿರಲಿ, 4 ಫ್ಲೋರು 5 ಫ್ಲೋರ್ ಮನೆಯೇ ಆಗಿರಲಿ, ನಿಮ್ಮ ಮನೆ ಮುಂದೆ ಈ ದೇವ್ರ ಗಿಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಯಾರು ಈ ದೇವ್ರ ಗಿಡನ ಇಟ್ಟು ವಾರಕ್ಕೊಮ್ಮೆ ಗುರುವಾರದಂದು ಪೂಜೆ ಮಾಡ್ತಾರೋ ಖಂಡಿತವಾಗ್ಲೂ ಎಂಥ ಮನೆಯಲ್ಲಿ ವಾಸ್ತು ದೋಷ ಇದ್ದರೂ ನಿವಾರಣೆ ಆಗುತ್ತೆ, ನೆಗೆಟಿವ್ ಎನರ್ಜಿನೂ ರಿಮೂವ್ ಆಗುತ್ತೆ. ಎಷ್ಟೇ ಸಾಲಬಾಧೆಗಳಿದ್ದರೂ, ಎಷ್ಟೇ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳಿದ್ದರೂ ನೀವು ಇನ್ನೊಬ್ರಿಗೆ ಕೊಟ್ಟಿರೋ ಹಣ ವಾಪಸ್ ನಿಮಗೆ ಬರಬೇಕಪ್ಪ ಅಂತಂದ್ರೂ ಈ ದೇವ್ರ ಗಿಡ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಮಾಡುತ್ತೆ. ಇದು ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ದೇವ್ರ ಗಿಡ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ದೇವ್ರ ಗಿಡ ಯಾವುದಪ್ಪ ಅಂತಂದರೆ ಸಾಕ್ಷಾತ್ ಶಿವನ ಕಣ್ಣಿನ ಒಂದು ಹನಿಯ ಇದರಿಂದ ಬೆಳೆದಿರುವ ರುದ್ರಾಕ್ಷಿ ಗಿಡ, ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಮರ ಅಂತ ಹೇಳ್ತೀವಿ. ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡನ ಯಾವುದಾದ್ರೂ ಗುರುವಾರ ಬಂದಿರಬೇಕು, ತೃತೀಯ ತಿಥಿ ಬಂದಿರಬೇಕು, ಆರಿದ್ರಾ ನಕ್ಷತ್ರ ಇರಬೇಕು. ಆರಿದ್ರಾ ನಕ್ಷತ್ರ ಶಿವನ ನಕ್ಷತ್ರ ಮತ್ತು ಕುಬೇರನ ನಕ್ಷತ್ರ ಅಂತೀವಿ. ಅಥವಾ ಸೋಮವಾರ ಬಂದಿರಬೇಕು, ತೃತೀಯ ತಿಥಿ ಇರಬೇಕು, ಅಥವಾ ಆರಿದ್ರಾ ನಕ್ಷತ್ರ ಇರಬೇಕು. ಅಥವಾ ಶಿವರಾತ್ರಿ ದಿನದಂದು ತಂದು ನಿಮ್ಮ ಮನೆಯ ಮುಂದೆ ಕಾಂಪೌಂಡ್ನಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಪ್ರತಿ ಗುರುವಾರದ ದಿನ ಪೂಜೆ ಮಾಡಿ ಅಲ್ಲೊಂದು ತುಪ್ಪದ ದೀಪ ಹಚ್ಬಿಟ್ಟು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಏಳಿಗೆ ಅಭಿವೃದ್ಧಿಗಳು ಆಗುತ್ತೆ, ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಎಷ್ಟೇ ಇದ್ದರೂ ನಿವಾರಣೆ ಆಗುತ್ತೆ, ಹಣದ ಕೊರತೆ ನಿಮಗೆ ಖಂಡಿತವಾಗ್ಲೂ ಉಂಟಾಗಲ್ಲ. ಅದಕ್ಕೆ ಇದನ್ನು ದೇವರ ಗಿಡ, ದೇವರ ವೃಕ್ಷ ಅಂತ ಕರಿತೀವಿ. ಅಷ್ಟು ಪವರ್ಫುಲ್. ಎಲ್ಲಾದರೂ ಯಾರ ಮನೆ ಮುಂದೆ ಇಟ್ಟಿರೋದು ನೀವು ನೋಡಿದ್ದೀರಾ? ಇನ್ನು ಜಮೀನುಗಳಲ್ಲಿ ಇದನ್ನು ಬೆಳೆಸಿಬಿಟ್ರೆ ಅಬ್ಬಬ್ಬ, ಸಂಪತ್ತು ಅಂತೂ ಗ್ಯಾರಂಟಿ ರೀ. ಮನುಷ್ಯ ಏಳಿಗೆ ಅಭಿವೃದ್ಧಿ ಆಗೇ ಆಗ್ತಾನೆ. ನೋಡ್ರಿ, ಎಷ್ಟು ಶಕ್ತಿ ತಾಕತ್ತಿದೆ ಈ ಒಂದು ದೇವ್ರ ಗಿಡ. ಎಲ್ಲೇ ಸಿಕ್ಕರೂ ಬಿಡಬೇಡಿ. ಈ ಫಾರೆಸ್ಟು ಡಿಪಾರ್ಟ್ಮೆಂಟುಗಳಲ್ಲಿ ಈ ನರ್ಸರಿ ಪ್ಲಾಂಟೇಶನ್ ಮಾಡ್ತಾ ಇರ್ತಾರೆ, ಅಲ್ಲಿ ಸಿಗುತ್ತೆ. ಇನ್ನು ಬೆಂಗಳೂರು ಲಾಲ್ಬಾಗುಗಳಲ್ಲಿ ಸಿಗುತ್ತೆ. ಎನ್ಕ್ವೈರಿ ಮಾಡ್ಕೊಳ್ಳಿ, ಇಟ್ಕೊಂಡು ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳ ನಿವಾರಣೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಯಾಕೆಂದರೆ ಈ ಒಂದು ದೇವರ ವೃಕ್ಷ, ದೇವರ ಸಸಿ, ದೇವರ ಗಿಡಕ್ಕೆ ಅಷ್ಟು ಶಕ್ತಿ ತಾಕತ್ತಿದೆ. ಅರ್ಥ ಆಯ್ತಾ? ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ವಾಟ್ಸಪ್ ಗ್ರೂಪುಗಳಲ್ಲಿ ಶೇರ್ ಮಾಡಿ. ಯಾಕೆಂದರೆ ಎಲ್ರಿಗೂ ಹಣಕಾಸಿನ ಸಮಸ್ಯೆ ಸಾಲಬಾಧೆ, ಇದು ಕಲಿಯುಗ, ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಪರಿಹಾರಗಳು ಮಾಡ್ಕೊಂಡು ಮುಂದೆ ಬರಬೇಕಲ್ಲ ಬದುಕಿರೋವರೆಗೂ. ಎಲ್ರಿಗೂ ಗೊತ್ತು ಒಂದಿನ ಸಾಯ್ತೀವಿ ಅಂತ, ಒಂದಿನ ನಾವು ಸತ್ತು ಹೋಗ್ತೀವಿ ಅಂತ ಎಲ್ರಿಗೂ ಗೊತ್ತು. ಬಟ್ ಬದುಕಿರುವಾಗ ದುಡ್ಡು ಬೇಕಲ್ಲ ಬದುಕಲಿಕ್ಕೆ, ಜೀವನ ಮಾಡಲಿಕ್ಕೆ. ಅದಕ್ಕೋಸ್ಕರ ಈ ಪರಿಹಾರಗಳು ಮಾಡ್ಕೊಳ್ಳಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲಲ್ಲ. ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ. ಎಷ್ಟೋ ಜನ ಅನ್ಕೊಬೋದು, ಅಲ್ಲ ಗುರುಗಳೇ, ಈ ರುದ್ರಾಕ್ಷಿ ಗಿಡ ಸಸಿನ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಎಷ್ಟೇ ಕೋಟಿ ಸಾಲ ಇದ್ದರೂ ಸಾಲ ನಿವಾರಣೆ ಆಗಿಬಿಡುತ್ತಾ? ಅದೆಂಗೆ ನಿವಾರಣೆ ಆಗುತ್ತೆ? ಏನು ಆಕಾಶದಿಂದ ಉದುರ್ತಾವ 500 ರೂಪಾಯಿ ನೋಟುಗಳು ಅಂತ ನಿಮ್ಮ ಮನಸ್ಸಲ್ಲಿ ಬರ್ತಿರುತ್ತೆ. ಇದು ದೈವವೃಕ್ಷ, ದೇವವೃಕ್ಷ, ಭಗವಂತನ ಆಟ ಯಾರು ಕಂಡಿದ್ದಾರೆ?
ನಿಮ್ಮಲ್ಲಿ ಒಳ್ಳೆತನ, ನಿಮ್ಮಲ್ಲಿ ಪ್ರಾಮಾಣಿಕತನ ಇದ್ದರೆ, ಭಗವಂತನ ನಂಬಿದರೆ ಖಂಡಿತವಾಗ್ಲೂ ಇದ್ರದ್ದು ಫಲ ಅಂತೂ ಊಟ ಮಾಡೇ ಮಾಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.